ಯಾರ ಮೋಹನ್ ದಾಸ್ ಪೈ? ಯಾರು? ಕರ್ನಾಟಕ ಯಾರವರು? ಕನ್ನಡದ ಮುಂದೆ ಯಾರು? ರಾಜ್ಯದ ಮುಂದೆ ಯಾರು? ಸರ್ಕಾರದ ಮುಂದೆ ಯಾರು? ಮೋಹನ್ ದಾಸ್ ಪೈ ನನಗೇನು ವೈಯಕ್ತಿಕವಾಗಿ ನಿಮ್ಮ ಮೇಲೆ ದ್ವೇಷ ಇಲ್ಲ. ನಿಮಗೆ ಗೌರವ ಇದ್ದರೆ ರಾಜ್ಯದಲ್ಲಿ ಇರಿ, ಕನ್ನಡದ ಬಗ್ಗೆ ಗೌರವ ಇದ್ದರೆ ಇರಿ. ಬೇಡ ಅನ್ನೋದಾದ್ರೆ ಬಹಳ ಗೌರವವಾಗಿ ಇಡೀ ದೇಶದ ಯಾವ ರಾಜ್ಯಕ್ಕಾದರೂ ಹೋಗಿ ಕರ್ನಾಟಕ ಬಿಟ್ಟು ಇವೆಲ್ಲ ಮಾತಾಡಕ್ಕೆ ಹೋಗಬೇಡಿ, ಬಹಳ ಬಿಚ್ಚಬೇಡಿ. ಕರ್ನಾಟಕದಲ್ಲಿ ದಂಗೆ ಆಗುತ್ತೆ, ಒಳ್ಳೆಯದಲ್ಲ. ಇದು ಬಹಳ ಅತ್ಯಂತ ಅಗೌರವ, ನಮಗೆಲ್ಲ ಅವಮಾನ ಆಗಿದೆ. ಇಡೀ ನಾಡಿನ ಸಮಗ್ರ ಕನ್ನಡಿಗರಿಗೆ ಅವಮಾನ ಆಗಿದೆ. ನಾನು 25ನೇ ತಾರೀಕು ಇವತ್ತು ಮೈಸೂರು ಬ್ಯಾಂಕ್ ಹತ್ರ ಭಾರಿ ಚಳವಳಿ ಮಾಡಿದ್ದೇವೆ. 25ನೇ ತಾರೀಕು ವಿಧಾನಸೌಧ ಮುತ್ತಿಗೆ, 25ನೇ ತಾರೀಕು ಕನ್ನಡ ಪರ ಸಂಘಟನೆಗಳ ಸಭೆ ಇತ್ತು. ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ 25ನೇ ತಾರೀಕು. ಈ ಸದನ 28ಕ್ಕೆ ಕೊನೆ ಅಂತ ಕಾಣುತ್ತೆ. ಅಷ್ಟರೊಳಗಾಗಿ ಮತ್ತೆ ಇವರು ಮಸೂದೆಯನ್ನು ಮಂಡಿಸಿದ್ರೆ ಸರ್ಕಾರಕ್ಕೆ ಕೋಟಿ ಕೋಟಿ ನಮನವನ್ನ ಅರ್ಪಿಸುತ್ತೇವೆ. ಇಲ್ಲ, ಹೋರಾಟ ನಿರಂತರವಾಗಿ ಭಾರಿ ಹೋರಾಟ ಮಾಡ್ತೀವಿ. ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಗಡಿಗಳು ಬಂದ್ ಮಾಡ್ತೀವಿ. ಹೊರನಾಡ ಕನ್ನಡಿಗರು ಕಾಸರಗೋಡು ಇರ್ಬೋದು, ಸೊಲ್ಲಾಪುರ ಇರ್ಬೋದು, ತಾಳ್ವಾಡಿ ಇರ್ಬೋದು, ಹೊಸೂರು ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಅಥವಾ ಎಲ್ಲ ಕನ್ನಡಿಗರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀವಿ. ಎಲ್ಲರೂ ನಿಲ್ಲಿ, ಹೋರಾಟಕ್ಕೆ ತಯಾರಾಗಿ. ಮಾಧ್ಯಮದವರಲ್ಲೂ ಕಳಕಳಿಗೆ ಮನವಿ ಮಾಡ್ತಾ ಇದ್ದೀನಿ. ಬೆಂಗಳೂರು ಪರಭಾಷೆಯವರ ಕೈಗೆ ಹೋಗ್ತಾ ಇದೆ. ಪರಭಾಷೆಯವರ ಒತ್ತಡಕ್ಕೆ ನಾವು ಇವತ್ತು ಮಣಿತಾ ಇದ್ದೇವೆ. ಇಲ್ಲಿ ಪರಭಾಷೆಯವರ ದಾಂಧಲೆ ಜಾಸ್ತಿ ಆಗಿದೆ. ಕೆಂಪೇಗೌಡರು ನಿರ್ಮಾಣ ಮಾಡದಂತ ಅದ್ಭುತವಾದಂತ ಈ ಬೆಂಗಳೂರು ನಗರ ಕನ್ನಡಿಗರ ಕೈಲಿ ಉಳಿಬೇಕಾಗಿದೆ. ಕೆಂಪೇಗೌಡರ ಮೊದಲನೇ ಪ್ರತಿಮೆ ಬೆಂಗಳೂರಲ್ಲಿ ಬಂದದ್ದು ನನ್ನಿಂದ. ಕಾರ್ಪೊರೇಷನ್ ಮುಂದೆ ಇದ್ದಂತ ರಣಸ್ತಂಭವನ್ನ ಒಡೆದು ಹಾಕಿ ಆವತ್ತು ಜಿ ನಾರಾಯಣ್ ಮೇಯರ್ ಆಗಿದ್ರು. ಸುಮಾರು 55 ವರ್ಷದ ಹಿಂದೆ ಹೋರಾಟ ಮಾಡಿ ಮೊದಲನೇ ಕೆಂಪೇಗೌಡ ಪ್ರತಿಮೆ ಬೆಂಗಳೂರಿನಲ್ಲಿ ಬರೋದಕ್ಕೆ ಒಟ್ಟಾಡಲಾಗ ಕಾರಣ. ಆ ದೃಷ್ಟಿಯಿಂದ ಮಾಧ್ಯಮದವರಲ್ಲಿ ಕಳಕಳಿಯನ್ನು ಮನವಿ ಮಾಡ್ತೀನಿ. ಈ ವಿಚಾರದಲ್ಲಿ ತಾವು ಸಂಪೂರ್ಣವಾಗಿ ಹೋರಾಟಗಾರರಿಗೆ, ಕನ್ನಡ ಪರ ಹೋರಾಟ ಮಾಡುವವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಮತ್ತು ಶಾಸನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಒಬ್ಬ ಏನೇನೋ ಕೂಗಾಡ್ತಾವ್ರೆ, ಏನೇನೋ ಮಾತಾಡ್ತಾ ಇದ್ದಾರೆ. ಒಬ್ಬ ಇದರ ಬಗ್ಗೆ ಮಾತಾಡಲಿಲ್ಲ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾರು ವಿಧಾನ ಪರಿಷತ್ ಆಗಲಿ, ವಿಧಾನಸಭೆ ಆಗಲಿ ಈ ಒಂದು ಮಸೂದೆಯ ಬಗ್ಗೆ ಯಾರು ಮಾತಾಡಲಿಲ್ಲ. ಅದು ಅತ್ಯಂತ ಅಗೌರವ, ಅನ್ಯಾಯ. ನಮಸ್ಕಾರ.